ನಾವಿವತ್ತು ಸಿದ್ದು ಹಲಸು ಫಾರ್ಮ್ ಬಂದಿದ್ದೀವಿ. ಸರ್ ಇದ್ದಾರೆ, ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ನೋಡೋಣ ಬನ್ನಿ. ಸರ್, ಸಿದ್ದು ಹಲಸು ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ನಮ್ಮ ಪರಮೇಶ್ ಅಂತ, ಸಿದ್ದು ಅವ್ರ ಮಗ. ನಮ್ಮದು ಗುಬ್ಬಿ ತಾಲೂಕು, ಚೇಳೂರು ಹೋಬಳಿ, ಸಿಗೇನಹಳ್ಳಿ ಅಂತ. ಇದು 2017ರಲ್ಲಿ ಅಧಿಕೃತವಾಗಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಸಂಸ್ಥೆಯವರು ಅಧಿಕೃತವಾಗಿ ರಿಲೀಸ್ ಮಾಡಿದರು 2017ರಿಂದ 2028ವರೆಗೂ ಕೂಡ ಅಧಿಕೃತವಾಗಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಜೊತೆ ನಮ್ಮದು MOU ಇದೆ. ನಮ್ಮ ವೆರೈಟಿ ಅವರು ಕೂಡ ಸೇಲ್ ಮಾಡಿ ಅದರ 50% ರಾಯಲ್ಟಿ ಕೂಡ ಭಾರತ ಸರ್ಕಾರದ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಸಂಸ್ಥೆಯವರು ನಮಗೆ ನೀಡ್ತಾ ಬಂದಿದ್ದಾರೆ. ಡಾಕ್ಟರ್ G. ಕರುಣಾಕರನ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಸಿದ್ದು ಹಲಸಿನ ತಳಿ 2017ರಲ್ಲಿ ಸಂಶೋಧನೆ ಆಯಿತು. ನಮ್ಮ ತಂದೆಯವರು ಸಿದ್ದಪ್ಪ ಅಂತ, ಸೊ ಶಾರ್ಟ್ಲಿ ನಮ್ಮ ಮನೆ ದೇವರು ಸಿದ್ರಬೆಟ್ಟ ಸಿದ್ದೇಶ್ವರ, ಸೊ ಶಾರ್ಟ್ಲಿ ಸಿದ್ದು ಅಂತ ನಾಮಿನಿ ಮಾಡೋದು. ನೀವು ಏನು ನೋಡ್ತಾ ಇದ್ದೀರೋ ಇದು ನಮ್ಮ ಸಿದ್ದು ಫಾರ್ಮ್ನಲ್ಲಿ ಸಿದ್ದು ಹೊಲದಲ್ಲೇ ಬೇರೆ ಬೇರೆ ವೆರೈಟಿಗಳು ಕೂಡ ನಾವು ಮಲ್ಟಿಫಿಕೇಷನ್ ಮಾಡ್ತಾಯಿದ್ವಿ. ಇದು ನಮ್ಮ ಒಂದು ಓನ್ ಬ್ರ್ಯಾಂಡು ಸಿದ್ದು 5 kg 5 ಇಯರ್ಸು ಕಾಪರ್ ರೆಡ್ ವೆರೈಟಿ. ನಮ್ಮ ಏನು ಸಿದ್ದು ತಾಯಿ ಮರ, ಮೂಲ ಮರ ಒಂದು 42 ವರ್ಷ ಇದೆ. ಆ ಒಂದು ಮೂಲ ಮರದಿಂದ ಇದನ್ನು ಏನು ಕೆಳಗಡೆ ರೂಟ್ ಸ್ಟಾಕು ನಾಟಿ ಗಿಡ, ಇದು ಜಸ್ಟ್ ಬಡ್ ಗ್ರಾಫ್ಟ್ ಮಾಡ್ತೀವಿ. ಇದು ಈ ಬಡ್ಡಿಂದ ಬಂದಿರೋಂಥದ್ದು ಸಿದ್ದು ಹಲಸು. ಇದು ಬಡ್ ಗ್ರಾಫ್ಟು ಕೇರಳದ ನುರಿತ ಎಕ್ಸ್ಪರ್ಟ್ಗಳನ್ನ ಕರೆಸಿ ನಮ್ಮ ಒಂದು ಪ್ಲ್ಯಾಂಟಲ್ಲಿ ನಾವು ಇದೊಂದು ಬಡ್ ಗ್ರಾಫ್ಟು ಕಸಿ ಮಾಡಿಸ್ತೀವಿ. ಸೊ ಈಗ ನಮ್ಮಲ್ಲಿ ಅಲ್ಲೇ ಮಾಡಲ್ ಫಾರಮ್ ಒಂದು 60 ಗಿಡ ಹಾಕಿದ್ದೀವಿ. ಅದು ಒಂದು 5ನೇ ವರ್ಷಕ್ಕೆ ಕಾಯಿ ಸ್ಟಾರ್ಟ್ ಆಗಿದೆ. ನಮ್ಮಲ್ಲಿಂದ ತಗೊಂಡೋಗಿರೋ ಅಂಥ ತುಂಬ ರೈತರುಗಳು ತೋಟಗಳಲ್ಲಿ ಈಗಲೇ ಕಾಯಿ ಸ್ಟಾರ್ಟ್ ಆಗಿದೆ. ಅಶೋಕ್ ಕುಮಾರ್ ಕರಿಕಳ ಅಂತ ದೊಡ್ಡಬಳ್ಳಾಪುರದಲ್ಲಿ ಅವರು ಭಾಳ ದೊಡ್ಡ ಜಮೀನ್ದಾರು. ಸೊ ನಮ್ಮದು ಪ್ಯೂರ್ಲಿ ಸಿದ್ದುನೇ 5 ಎಕರೆ ಮಾಡಿದ್ದಾರೆ. ಲಾಸ್ಟ್ 2 ಇಯರ್ಸಿಂದ ಕಾಯಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅವರು ಸೇಲ್ ಮಾಡ್ತಾಯಿದ್ದಾರೆ. ಈಗ 5ರಿಂದ 6 kg ಹಣ್ಣೆಲ್ಲ ಅವರು ಪರ್ kg ಸ್ಟಾರ್ಟಿಂಗು 200 ರೂಪಾಯಿವರೆಗೂ kg ಮಾರ್ತಾಯಿದ್ದಾರೆ. ಅಂದರೆ 5ರಿಂದ 6 kg ಹಳಸಿಗೆ 1200ವರೆಗೂ ಕೂಡ ಮಾರ್ತಾಯಿದ್ದಾರೆ. ಇದು ಕಾಪರ್ ರೆಡ್ ವೆರೈಟಿ, ಹೈಲಿ ನ್ಯೂಟ್ರಿಯೆಂಟ್ ವೆರೈಟಿ, ಹೈಲಿ ರಿಚ್ ಕೆರೋಟಿನೈಡ್, ಲೈಕೋಪಿನ್, ಫ್ಲೈವನೈಡ್ ಕಂಟೆಂಟು, 31 TSS ಬ್ರಿಕ್ ಇದೆ. ಕಡು ತಾಮ್ರ ಬಣ್ಣದಿಂದ ಕೂಡಿದ್ದು. ಇದು ತೊಳೆ ಕಟ್ ಮಾಡಿದರೆ ಕ್ರಂಚಿಯಾಗಿ ಬರುತ್ತೆ, ಬಿಸ್ಕೆಟ್ ಟೈಪು. ಸೊ ಇದು ಒಳ್ಳೆ ಡಿಮ್ಯಾಂಡ್. ಈಗ ನೀವು ಗೂಗಲಲ್ಲಿ ಒಂದು ಜಾಕ್ ಅಂತ ಹೊಡೆದ್ರೆ ಇದು ಸಿದ್ದು ಜಾಕ್ ಅನ್ನೋವರೆಗೂ ಕೂಡ ಇದು ಇಡೀ ಸೌತ್ ಇಂಡಿಯಾದಲ್ಲಿ ಭಾಳ ಫೇಮಸ್ ಆಗಿರೋ ಅಂಥ ಒಂದು ವೆರೈಟಿ ಸಿದ್ದು. ಸೊ ನಾವು 2017ರಲ್ಲಿ ರಿಲೀಸ್ ಆದಂಥ ಈ ಒಂದು ವೆರೈಟಿಗೆ 2021ರಲ್ಲಿ 22ರಲ್ಲಿ ಭಾರತ ಸರ್ಕಾರದ ಪ್ರೊಡಕ್ಷನ್ ಆಫ್ ಪ್ಲಾಂಟ್ ವೆರೈಟಿ ರಿಜಿಸ್ಟರ್ ಫಾರ್ಮರ್ ಅಥಾರಿಟಿ ಡೆಲ್ಲಿ ಇವರ ಒಂದು ರೈತರ ಹಕ್ಕು ಮತ್ತು ಸ್ವಾಮ್ಯತೆಯ ಒಂದು ವಿಭಾಗದಿಂದ ನಮಗೆ ಒಂದು ಇದರದ ಒಂದು 18 ವರ್ಷಗಳ ಕಾಲದ ಒಂದು ಪೇಟೆಂಟ್ ಕೂಡ ಸಿಕ್ಕಿತ್ತು. ಸಿದ್ದು ಹಲಸು ಒಣಭೂಮಿ, ಡ್ರೈ ಕ್ಲೈಮೇಟು, ರೆಡ್ ಸಾಯಿಲ್ ಇರೋ ಅಂಥ ಬಯಲು ಸೀಮೆಗೆ ತುಂಬ ಸೂಟಬಲ್ ಆಗಿರೋ ಅಂಥ ಒಂದು ವೆರೈಟಿ. ಸೊ ನೀವು ನೋಡ್ತಾ ಹೋಗ್ಬೋದು, ನಮ್ಮಲ್ಲಿ ಇನ್ನು ತುಂಬ ಫೇಮಸ್ ವೆರೈಟಿಗಳನ್ನೆಲ್ಲ ನಾವು ಮಲ್ಟಿಫಿಕೇಷನ್ನು ಮಾಡ್ತೀವಿ. ಈಗ ಒಂದು ಸ್ವಲ್ಪ ನೋಡಿ, ಇದು J33 ಅಂತ, ಇದು ಮಲೇಷಿಯನ್ ಎಲ್ಲೋ ವೆರೈಟಿ. ಸೊ ಇದು ತುಂಬ ಒಂದು 3 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಭಾಳ ದಪ್ಪಕಾಯಿ 15 kgವರೆಗೂ ಬರುತ್ತೆ. ಒಳ್ಳೆ ಕ್ರಂಚಿಯಾಗಿರುತ್ತೆ, ತುಂಬ ಸ್ವೀಟ್ ಬರುತ್ತೆ. ಇದು ಸದ್ಯ ಜಗತ್ತಿನ ಒಂದು ಶ್ರೇಷ್ಠ ಹಲಸು ಅಂತ ಕೂಡ ಇದು J33ನ ಒಂದು ಪರಿಗಣನೆ ಮಾಡಿದ್ದಾರೆ. ಇದು ವಿಯೆಟ್ನಾಂ ಸೂಪರ್ ಅರ್ಲಿ ಅಂತ ತಾವು ಕೇಳಿರ್ಬೋದು. ತುಂಬ ಅರ್ಲಿ ಸ್ಟೇಜಲ್ಲಿ ಬರೋ ಅಂಥದ್ದು. ಜಸ್ಟ್ 2 ಇಯರ್ಸ್ಗೆ ವರ್ಷದಲ್ಲಿ ಒಂದು 10 ತಿಂಗಳು ಕಾಯಿ ಬರೋ ಅಂಥದ್ದು. 5ರಿಂದ 6 kg ಬರುತ್ತೆ. ಇದೊಂದು ಕುಬ್ಜ ತಳಿ, ತುಂಬ ಡಾರ್ಕ್ ವೆರೈಟಿ. ಇದರ ಒಂದು ಲೈಫ್ ಸ್ಪ್ಯಾನ್ 15 ವರ್ಷ. ಒಂದು ಇದು ನೀವು ತರಕಾರಿ ಬೇಕಾದ್ರೂ ಬಳಸ್ಬೋದು, ತಿನ್ನೋಕ್ಕೆ ಬೇಕಾದ್ರೂ ಬಳಸ್ಬೋದು. ಇದು ಎಲ್ಲೋ ವೆರೈಟಿ. ಹಾಗೆ ನೋಡ್ತಾ ಬಂದರೆ ಇದು ಪ್ರಕಾಶ್ ಚಂದ್ರ ಅಂತ. ಸೊ ಇದು ಕೂಡ ತುಂಬ ಅರ್ಲಿಯಾಗಿ ಬಿಯರಿಂಗ್ ಆಗುತ್ತೆ. ಇದು ಕೂಡ 2.5ರಿಂದ 3 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು 15 kgವರೆಗೂ ಬರುತ್ತೆ. ನೀವು ಸ್ಟಾರ್ಟಿಂಗ್ ನವಂಬರ್ ಡಿಸೆಂಬರಲ್ಲಿ ಕಾಯಿ
ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಮಾರ್ಕೆಟಲ್ಲಿ ಇವತ್ತು ಮಂಗಳೂರಲ್ಲಿ ಇದ್ರದ್ದು ಪ್ರಕಾಶ್ ಚಂದ್ರಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ. ಅನ್ಸೀಸನ್ನಲ್ಲಿ ಬರೋದ್ರಿಂದ ಇದು ಕೆ ಜಿಗೆ 100 ರೂಪಾಯಿವರೆಗೂ ಹೋಗುತ್ತೆ. ನಿಮ್ಗೆ 15 ಕೆ ಜಿ ಅಂದರೆ ಒಂದು ಹಲಸಿನ ಹಣ್ಣು 15 ಕೆ ಜಿ ಹಣ್ಣು 1500 ರೂಪಾಯಿವರೆಗೂ ಕೂಡ ಸೇಲ್ ಆಗುತ್ತೆ. ಇದು ಪ್ರಕಾಶ್ ಚಂದ್ರ ಅಂತ. ಇದು ಹಳದಿ ವೆರೈಟಿ, ತುಂಬ ಕ್ರಂಚಿ ಆಗಿರುತ್ತೆ, ತುಂಬ ಸ್ವೀಟ್ ಆಗಿರುತ್ತೆ. ಇದು ಮಲೇಷಿಯನ್ ರೆಡ್, ಥೈಲ್ಯಾಂಡ್ ರೆಡ್ ಅಂತಲೂ ಕರೀತಾರೆ, ಡಂಗ್ ಸೂರ್ಯ ಅಂತ. ಇದರಲ್ಲಿ ಸೋಲೆನೂ ಕೂಡ ರೆಡ್ ಇರೋ ಅಂಥದ್ದು. ನೀವು ಯೂಶಲಿ ರೆಡ್ ಇರೋ ಅಂತ ನೀವು ಹಳಸನ್ನ ನೋಡಿದರೆ ಅದು ಸೋಲೆ ವೈಟ್ ಇರುತ್ತೆ, ಆದರೆ ಇದು ವಿಶೇಷವಾಗಿ ಸೋಲೆನೂ ಕೂಡ ರೆಡ್ಡೇ ಇರುತ್ತೆ. ಇದು ಮಲೇಷಿಯನ್ ಮಲೇಷಿಯನ್ ರೆಡ್ ಡಂಗ್ ಸೂರ್ಯ ಅಂತ. ಇದನ್ನು ಥೈಲ್ಯಾಂಡ್ ರೆಡ್ ಅಂತಲೂ ಕರೀತಾರೆ, ಡಂಗ್ ಸೂರ್ಯ ಅಂತ ಕರೀತಾರೆ. ಇನ್ನೊಂದು ವೆರೈಟಿ ಸಿಂಧೂರ ಅಂತ. ಇದು ಸದಾನಂದಪುರ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಕೇರಳ ಆ ಒಂದು KVK ಅವರು ರಿಲೀಸ್ ಮಾಡಿರೋ ಅಂಥ ಒಂದು ವೆರೈಟಿ. ಇದು 12ರಿಂದ 15 ಕೆ ಜಿವರೆಗೂ ತೂಕ ಬರುತ್ತೆ. ಇದು ಒಳ್ಳೆ ರೆಡ್ ಕಲರ್ ಇದಿರುತ್ತೆ, ಒಳ್ಳೆ ಕ್ರಂಚಿ ಆಗಿರುತ್ತೆ, ಒಳ್ಳೆ ಸ್ವೀಟ್ ಇರುತ್ತೆ. ಇದು ಸಿಂಧೂರ ಅಂತ ಸದಾನಂದಪುರ ಹಾರ್ಟಿಕಲ್ಚರ್ ಯೂನಿವರ್ಸಿಟಿಯ ಅವರು ರಿಲೀಸ್ ಮಾಡಿರೋ ಅಂಥ ವೆರೈಟಿ, ಒಳ್ಳೆ ಬೆಸ್ಟ್ ವೆರೈಟಿ. ಇದೇ ರೀತಿ ಇದು ರಾಮಚಂದ್ರ ಅಂತ. ಇದು ಕೂಡ 4ನೇ ವರ್ಷಕ್ಕೆ ಬರುತ್ತೆ, 15 ಕೆ ಜಿ ತೂಕ ಬರುತ್ತೆ. ಒಳ್ಳೆ ದಪ್ಪ ಸೈಜು, ಕಮರ್ಷಿಯಲ್ಗೆ ಒಳ್ಳೆ ಸೂಟಬಲ್ ಆಗಿರೋ ಅಂಥ ಒಂದು ವೆರೈಟಿ. ಇದು ಕಡು ತಾಮ್ರ ಕೆಂಪು ಬಣ್ಣದಿಂದ ಕೂಡಿದ್ದು. ಇದರ ಒಂದು 3ರಿಂದ 4 ಕೆ ಜಿ ತೂಕ ಬರುತ್ತೆ. ತುಂಬ ಹಣ್ಣು ತುಂಬ ಈ ಬ್ಲೆಡ್ ನೋಡ್ದಂಗೆ ತುಂಬ ಗಾಢ ಕೆಂಪು ಬಣ್ಣದಿಂದ ಕೂಡಿರುವಂಥ ಒಂದು ವೆರೈಟಿ. ಸೊ ಇನ್ನೊಂದು ತಾವು ನೋಡ್ಬೋದು ಸಿಂಗಪುರಿ ವಾಡ ಅಂತ. ಇದು ಆಲ್ ಸೀಸನ್ ವೆರೈಟಿ, 8 ಕೆ ಜಿ, 3 ಇಯರ್ಸ್ಗೆ ಸ್ಟಾರ್ಟ್ ಆಗುತ್ತೆ. ಸುಮಾರು 15 ಕೆ ಜಿ ಏನು ನಮ್ಮಲ್ಲಿ ಆಲ್ರೆಡಿ 20-25 ಕೆ ಜಿವರೆಗೂ ಬರುತ್ತೆ. ಲೈಟ್ ರೆಡ್ಡು, ವರ್ಷದಲ್ಲಿ 2 ಸಲ ಅದು ಬೇರಿಂಗ್ ಆಗುತ್ತೆ. ಸೊ ಈ ಥರ ವಿಶೇಷವಾಗಿ ತುಂಬ ವೆರೈಟಿಗಳ್ನ ರೈತರು ಕೆಲವೊಂದು ಭಾಗದವರು ಕೆಲವೊಂದು ವೆರೈಟಿಗಳ್ನ ಕೇಳ್ತಿರ್ತಾರೆ. ಸೊ ನಮ್ಮಲ್ಲಿ ತುಂಬ ವೆರೈಟಿ ಮಾಡಲ್ಲ, 8ರಿಂದ 10 ವೆರೈಟಿ, ಬೆಸ್ಟ್ ಇನ್ಸ್ಟಿಟ್ಯೂಟ್ ರೆಕಮೆಂಡೆಡ್ ವೆರೈಟಿಗಳ್ನ ನಾವು ಇಲ್ಲಿ ನಮ್ಮ ನರ್ಸರಿಲಿ ಪ್ರಾಪಿಗೇಷನ್ ಮಾಡ್ತೀವಿ. ಕೆಲವೊಂದು ನರ್ಸರಿಯವರು ಬೇರೆ ಕಡೆ ಗಿಡ ತಂದು ಮಾರ್ತಾರೆ. ನಾವು ಇದೇ ಭಾಗದಲ್ಲಿ ನಮ್ಮಲ್ಲೆಲ್ಲ ಮದರ್ ಪ್ಲ್ಯಾಂಟ್ ಇದೆ. ಸೊ ಅದರ ಹಣ್ಣು ಯಾವ ರೀತಿ ಬರುತ್ತೆ ಅಂತ ನಾವು ಸ್ಪೆಸಿಫಿಕ್ಕಾಗಿ ಎಕ್ಸಾಮಿನ್ ಮಾಡಿ ಅದು ಒಳ್ಳೆ ಗುಡ್ ವೆರೈಟಿಗಳ್ನ ಅಷ್ಟೇ ನಾವು ಈ ಒಂದು ಕೇರಳದ ತ್ರಿಶೂರು ಆ ಭಾಗದಿಂದ ನುರಿತ ಒಂದು ಕಸಿ ಮಾಡೋರನ್ನ ಕರೆಸಿ ಇದೇ ನಮ್ಮ ಜಾಗದಲ್ಲಿ ರೂಟ್ ಸ್ಟಾಕ್ ಬೆಳೆಸಿ ನಾವು ಎಲ್ಲ ವೆರೈಟಿಯನ್ನು ಕೂಡ ಇಲ್ಲಿ ಪ್ರಾವಿಗೇಷನ್ ಮಾಡ್ತೀವಿ. ಥ್ಯಾಂಕ್ ಯು ಸರ್.